ಕಿಚ್ಚ ಸುದೀಪ್ ಅವರಿಗೆ ಮಗಳು ಮಾತ್ರ ಇರೋದು. ಆದರೆ ಮಗಳು ಮತ್ತು ಮಗ ಎರಡೂ ಮಗಳೇ ಆಗಿದ್ದಾಳೆ. ಇದನ್ನ ಸುದೀಪ್ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಂತ ಸಂಚಿತ್ ನನ್ನ ಮಗ ಅಲ್ವೇ ಅಲ್ಲ ಅನ್ಕೋಬೇಡಿ, ಆತನು ನನಗೆ ಮಗ ಅಂತ ಸುದೀಪ್ ಹೇಳಿದ್ದಾರೆ. ಪಕ್ಕದಲ್ಲಿ ನಿಂತಿದ್ದ ಶಿವಣ್ಣ ಸಹ ಒಂದು ಮಾತು ಹೇಳಿದ್ರು, ನನಗೆ ಇರೋದು ಒಬ್ಬರಲ್ಲ, ಇಬ್ಬರು ಹೆಣ್ಮಕ್ಕಳು. ಹಾಗಾಗಿ ಮಗಳು ಮಗ ಅಂತ ಏನೂ ಇರೋದಿಲ್ಲ, ಮಕ್ಕಳು ಎಲ್ಲ ಒಂದೇ ಅಂತ ಶಿವಣ್ಣ ಮತ್ತು ಸುದೀಪ್ ಹೇಳಿಕೊಂಡಿದ್ದಾರೆ. ಸಾನ್ವಿ ನನಗೆ ಮಗಳಷ್ಟೇ ಅಲ್ಲ, ಅವಳು ನನಗೆ ಮಗ ಇದ್ದಂಗೆ. ಮಗ ಮತ್ತು ಮಗಳು ಎರಡೂ ಆಗಿದ್ದಾಳೆ. ಹಾಗಂತ ಸಂಚಿತ್ ನನ್ನ ಮಗ ಅಲ್ಲ ಅನ್ಕೋಬೇಡಿ, ಆತನು ನನ್ನ ಮಗನೇ ಆಗಿದ್ದಾನೆ ಅಂತ ಕಿಚ್ಚ ಸುದೀಪ್ ಹೇಳ್ತಾ ಇದ್ರೆ, ಈ ಮಾತು ಕೇಳಿದ ಮೇಲೆ ಶಿವಣ್ಣ ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ನನಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ಅಂತಲೇ ಹೇಳಿದ್ದಾರೆ. ಮಕ್ಕಳು ಅಂದರೆ ಇಲ್ಲಿ ಹೆಣ್ಣು ಮತ್ತು ಗಂಡು ಅಂತ ಇರೋದಿಲ್ಲ, ಮಕ್ಕಳು ಯಾವಾಗಲೂ ಮಕ್ಕಳೇ ಅಂತ ಸುದೀಪ್ ಹೇಳ್ಕೊಂಡಿದ್ದಾರೆ. ಶಿವಣ್ಣನ ಮಾತು ಕೂಡ ಇದೇ ಆಗಿದೆ. ಶಿವಣ್ಣ ಮತ್ತು ಸುದೀಪ್ ಮಧ್ಯೆ ಈ ಮಕ್ಕಳ ವಿಚಾರ ಯಾಕೆ ಬಂತು ಅಂದರೆ, ಮ್ಯಾಂಗೋ ಪಚ್ಚ ಸ್ಪೆಷಲ್ ಶೋ ಇತ್ತು. ಶಿವರಾಜ್ ಕುಮಾರ್ ಕೂಡ ಈ ಮ್ಯಾಂಗೋ ಪಚ್ಚ ಸಿನಿಮಾದ ಸ್ಪೆಷಲ್ ಶೋ ನೋಡೋಕೆ ಬಂದಿದ್ರು. ಚಿತ್ರ ನೋಡಿದ ಮೇಲೆ ಶಿವಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆಗ ಪತ್ರಕರ್ತರು ಸುದೀಪ್ ಅವರಿಗೆ ಮಗ ಇಲ್ಲ, ಆದರೆ ಸಂಚಿತ್ ಅವರನ್ನೇ ಮಗ ಅಂತ ಸುಮಾರು ವೇದಿಕೆ ಮೇಲೆ ಹೇಳಿದ್ದಾರೆ. ಹೀಗೆ ಪ್ರಶ್ನೆ ಇನ್ನೂ ಪೂರ್ತಿಯಾಗಿರಲಿಲ್ಲ. ಆಗಲೇ ಸುದೀಪ್ ಮಾತನಾಡಿ, ಸಾನು ನನ್ನ ಮಗ ಇದ್ದಂಗೆ, ಸಂಚಿತ್ ಕೂಡ ನನ್ನ ಮಗ ಅಂತ ಹೇಳಿದ್ರು. ನನಗೆ ಗಂಡು ಮಕ್ಕಳಿಲ್ಲ ಅಂತ ನಾನು ಯೋಚನೆ ಮಾಡೋದಿಲ್ಲ, ನನಗೆ ಇಬ್ಬರು ಹೆಣ್ಣು ಮಕ್ಕಳು ಅಂತ ಶಿವಣ್ಣ ಹೇಳಿಕೊಂಡಿದ್ದಾರೆ. ಈ ಮೂಲಕ ಸ್ಟಾರ್ ನಟರು ಒಂದು ವಿಚಾರ ಎಲ್ರಿಗೂ ಹೇಳಿದ್ದಾರೆ, ಮಕ್ಕಳು ಅಂದರೆ ಇಲ್ಲಿ ಗಂಡು ಮತ್ತು ಹೆಣ್ಣು ಅಂತ ಇರೋದಿಲ್ಲ, ಮಕ್ಕಳು ಅಂದರೆ ಮಕ್ಕಳೇ ಆಗಿರ್ತಾರೆ. ಹೆಣ್ಣು ಮಕ್ಕಳು ಕಡಿಮೆ, ಗಂಡು ಮಕ್ಕಳು ಹೆಚ್ಚು ಅನ್ನೋ ನಂಬಿಕೆಯನ್ನು ಇವರು ಯಾರೂ ಇಟ್ಟುಕೊಂಡಿಲ್ಲ, ಎಲ್ಲರೂ ಒಂದೇ ಅನ್ನೋದನ್ನು ಹೀಗೆ ಹೇಳ್ಕೊಂಡಿದ್ದಾರೆ. ಈ ಮೂಲಕ ತಮ್ಮ ಅಭಿಮಾನಿಗಳಿಗೂ ಗಂಡು ಮಗು ಹೆಣ್ಣು ಮಗು ಅಂತ ತಾರತಮ್ಯ ಮಾಡೋರಿಗೂ ಈ ಸ್ಟಾರ್ ನಟರುಗಳು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಮಕ್ಕಳು ಯಾರೇ ಆದರೂ ತಾರತಮ್ಯ ಮಾಡಬೇಡಿ ಅನ್ನೋದನ್ನು ಈ ಮೂಲಕ ಹೇಳಿದ್ದಾರೆ. ಮ್ಯಾಂಗೋ ಪಚ್ಚ ಚಿತ್ರ ಮೊನ್ನೆ ರಿಲೀಸ್ ಆಗಿದೆ. ರಿಲೀಸ್ ಆದ ಮೊದಲ ದಿನವೇ ಒಳ್ಳೆ ಅಭಿಪ್ರಾಯವನ್ನು ಪಡ್ಕೊಂಡಿದೆ. ರಾಜ್ಯದೆಲ್ಲೆಡೆ ಈ ಚಿತ್ರ ರಿಲೀಸ್ ಆಗಿದೆ. ನವ ನಿರ್ದೇಶಕ ವಿವೇಕ್ ಈ ಚಿತ್ರವನ್ನು ಡೈರೆಕ್ಷನ್ ಮಾಡಿದ್ದಾರೆ. ಸುದೀಪ್ ಅಕ್ಕನ ಮಗ ಸಂಚಿತ್ ಈ ಚಿತ್ರದಲ್ಲಿ ಹೀರೋ ಆಗಿ ಕಾಣಿಸಿಕೊಂಡಿದ್ದಾರೆ. ಇವರಿಗೆ ಇದು ಮೊದಲ ಚಿತ್ರವೇ ಆಗಿದೆ. ಕಾಜಲ್ ಕುಂದರ್ ಈ ಚಿತ್ರದಲ್ಲಿ ಸಂಚಿತ್ಗೆ ಜೋಡಿಯಾಗಿದ್ದಾರೆ. ಈ ಸಿನಿಮಾ ನೋಡಿದ್ರಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.